ಬಾಳೆ ಬೆಳೆ 8-9 ಅಂತರದಲ್ಲಿ ಹಾಕಿದ್ದೀನಿ. ಸರಿಸುಮಾರು ನನಗೆ 5 ಎಕರೆಗೆ 2,500 ಗಿಡ ಹಿಡಿದಿದೆ. ಪ್ರತಿ ಹಂತದಲ್ಲಿ ಒಂದು 4 ತಿಂಗಳು ಅದ್ರ ಮಕ್ಕಳ ಥರ ನಾವು ಕಾಳಜಿ ಮಾಡಿದ್ರೆ ಅತಿಯಾಗಿ ನಾವು ಕೆಲಸ ಮಾಡೋಂಥದ್ದು ತಪ್ಪುತ್ತೆ. ರೋಗಗಳೆಲ್ಲ ಭಾಳ ಅಷ್ಟು ಅವಾಯ್ಡ್ ಆಗ್ತಾ ಬರುತ್ತೆ. 2,500 ಸಸಿಗೆ ಅಂದರೆ ಒಂದು ಸಸಿಗೆ ನಿಮಗೆ ಕಟಾವಿ ಬರೋ ತನಕ 100 ರೂಪಾಯಿ ಒಂದು ಸಸಿಗೆ ಖರ್ಚು. ವರ್ಷವಿಡೀ ಬೇಡಿಕೆ ಇರುವ ಹಣ್ಣು, ಒಮ್ಮೆ ನಾಟಿ ಮಾಡಿದ್ರೆ 3 ವರ್ಷ ಆದಾಯ. ಮಿಶ್ರ ಬೆಳೆಯಾಗಿರುವ ಉತ್ತಮ ಆದಾಯ ತಂದುಕೊಡುವ ಬೆಳೆ ಏಲಕ್ಕಿ ಬಾಳೆ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಪ್ರತಿಭಾ ಪ್ರಕಾಶ್. ಬಾಳೆ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ದೇಶದಾದ್ಯಂತ ಬಾಳೆಯನ್ನ ಬೆಳೆಯಲಾಗ್ತದೆ. ಬಾಳೆಯನ್ನ ಏಕ ಬೆಳೆ ಮತ್ತು ಮಿಶ್ರ ಬೆಳೆಯಾಗಿ ಬೆಳೆಯಲಾಗುತ್ತೆ. ಶಿವಮೊಗ್ಗದ ರೈತರೊಬ್ಬರು ಅಡಿಕೆ ಜೊತೆ ಮಿಶ್ರ ಬೆಳೆಯಾಗಿ ಏಲಕ್ಕಿ ಬಾಳೆ ಬೆಳೆದಿದ್ದು ಅದರಲ್ಲಿ ಉತ್ತಮ ಲಾಭ ಗಳಿಸಿದ್ದಾರೆ. ಇಂದು ಏಲಕ್ಕಿ ಬಾಳೆ ಬೇಸಾಯದ ಕುರಿತು ಮಾಹಿತಿ ತಿಳಿಯೋಣ. ಮೂಲತಃ ಉಷ್ಣವಲಯದ ಹಣ್ಣಿನ ಬೆಳೆಯಾದ ಬಾಳೆಯನ್ನ 140ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬೆಳೆಯಲಾಗ್ತಾ ಇದೆ. ಇನ್ನು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಾಳೆ ಬೇಸಾಯ ಮಾಡಲಾಗ್ತಾ ಇದ್ದು ಬಾಳೆಹಣ್ಣು ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ನಮ್ಮಲ್ಲಿ ಒಟ್ಟು 30.5 ದಶಲಕ್ಷ ಟನ್ ಬಾಳೆಹಣ್ಣು ಉತ್ಪಾದನೆಯಾಗ್ತಾ ಇದೆ. ಇನ್ನು ವಿಶ್ವದಲ್ಲಿ 125.3 ದಶಲಕ್ಷ ಟನ್ ಬಾಳೆ ಉತ್ಪಾದನೆಯಾಗ್ತಾ ಇದೆ. ಬಾಳೆ ಉತ್ಪಾದನೆಯಲ್ಲಿ ಭಾರತದ ನಂತರದ ಸ್ಥಾನದಲ್ಲಿ ಚೀನಾ, ಇಂಡೋನೇಷ್ಯಾ, ಬ್ರೆಜಿಲ್, ಈಕ್ವೆಡಾರ್, ಫಿಲಿಪೈನ್ಸ್, ಅಂಗೋಲಾ, ಗ್ವಾಟೆಮಾಲಾ ಮತ್ತು ಕೊಲಂಬಿಯಾ ನಂತರದ ಸ್ಥಾನದಲ್ಲಿವೆ. ಭಾರತದಲ್ಲಿ ಆಂಧ್ರಪ್ರದೇಶ ಬಾಳೆ ಬೇಸಾಯದಲ್ಲಿ ಅಗ್ರಸ್ಥಾನದಲ್ಲಿದ್ದು 2021-22ನೇ ಸಾಲಿನಲ್ಲಿ ಆಂಧ್ರಪ್ರದೇಶದಲ್ಲಿ 58 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗಿದೆ. ಇನ್ನು ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದ್ದು ಅಲ್ಲಿ 46 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗಿದೆ. ಗುಜರಾತ್ನಲ್ಲಿ 39 ಲಕ್ಷ ಟನ್, ತಮಿಳುನಾಡಿನಲ್ಲಿ 38 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗಿದೆ. ಬಾಳೆ ಬೇಸಾಯದಲ್ಲಿ ಕರ್ನಾಟಕ 5ನೇ ಸ್ಥಾನದಲ್ಲಿದ್ದು ನಮ್ಮ ರಾಜ್ಯದಲ್ಲಿ 37 ಲಕ್ಷ ಟನ್ ಬಾಳೆ ಉತ್ಪಾದನೆಯಾಗಿದ್ದು ರಾಷ್ಟ್ರದ ಒಟ್ಟು ಬಾಳೆ ಉತ್ಪಾದನೆಯಲ್ಲಿ ರಾಜ್ಯದ ಪಾಲು 11.44 ಇದೆ. ಉಳಿದಂತೆ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ, ಛತ್ತೀಸ್ಗಢ ರಾಜ್ಯಗಳು ನಂತರದ ಸ್ಥಾನದಲ್ಲಿವೆ. ಭಾರತದಲ್ಲಿ ಸುಮಾರು 50ಕ್ಕೂ ಹೆಚ್ಚು ತಳಿಗಳ ಬಾಳೆ ಬೆಳೆಯಲಾಗುತ್ತೆ. ರಾಜ್ಯದಲ್ಲಿ ಪಚ್ಚ ಬಾಳೆ, ಏಲಕ್ಕಿ ಬಾಳೆ, ರೊಬಸ್ಟಾ, ಗ್ರ್ಯಾಂಡ್ ನೈಸ್ ಅಥವಾ G9, ನಂಜನಗೂಡು ರಸಬಾಳೆ, ಪೂವನ್, ಕೆಂಪು ಬಾಳೆ ಅಥವಾ ಕಮಲಾಪುರ ಬಾಳೆ, ನೇಂದ್ರನ್, ಮಧುರಂಗ ಬಾಳೆಯನ್ನ ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಪಚ್ಚ ಬಾಳೆ ಮತ್ತು ಏಲಕ್ಕಿ ಬಾಳೆ ಹೆಚ್ಚು ಫೇಮಸ್. ಇತ್ತೀಚೆಗೆ ಹೆಚ್ಚು ಇಳುವರಿ ನೀಡುವ G9 ತಳಿಯ ಬಾಳೆಯನ್ನ ಹೆಚ್ಚಾಗಿ ಬೆಳೆಯಲಾಗ್ತಿದೆ. ರೈತರು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇರುವ ಮತ್ತು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೀತಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ರೈತ ಲಕ್ಷ್ಮೀಶ್ ಅವರು 5 ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಅಡಿಕೆ ಸಸಿಗಳಿಗೆ ನೆರಳು ಒದಗಿಸಲು ಲಕ್ಷ್ಮೀಶ್ ಅವರು ಬಾಳೆ ಬೆಳೆಯಲು ನಿರ್ಧರಿಸಿದ್ರು. ಈ ಸಂದರ್ಭದಲ್ಲಿ ಯಾವ ತಳಿಯ ಬಾಳೆ ಬೆಳಿಬೇಕು ಎಂಬ ಪ್ರಶ್ನೆ ಮೂಡಿದಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಹೊಂದಿರುವ ಮತ್ತು ಸ್ಥಿರ ಬೆಲೆ ಹೊಂದಿರುವ ಏಲಕ್ಕಿ ಬಾಳೆಯನ್ನ ಬೆಳೆಯಲು ನಿರ್ಧರಿಸಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಅಡಿಕೆ ಗಿಡಗಳ ನಡುವೆ 8x9 ಅಂತರದಲ್ಲಿ ಬಾಳೆ ಸಸಿ ನಾಟಿ ಮಾಡಿದ್ದಾರೆ. ಇನ್ನು ಇವರು 5 ಎಕರೆಯಲ್ಲಿ 2,500 ಸಸಿಗಳನ್ನ ನಾಟಿ ಮಾಡಿದ್ದಾರೆ. ಹೆಚ್ಚು ಅಂತರ ನೀಡೋದ್ರಿಂದ ಸಸಿಗಳ ಸಂಖ್ಯೆ ಕಡಿಮೆ ಇದೆ. ಈಗ ನಾನು ಬಾಳೆ ಬೆಳೆ 8-9 ಅಂತರದಲ್ಲಿ ಹಾಕಿದ್ದೀನಿ. ಸರಿಸುಮಾರು ನನಗೆ 5 ಎಕರೆಗೆ 2,500 ಗಿಡ ಹಿಡಿದಿದೆ.
ಪ್ರತಿ ಗುಂಡಿಗೂ 8 ಅಡಿ ಅಂತರದಲ್ಲಿ ಒಂದೊಂದು ಬಾಳೆ ಸಸಿ ಅದು ಅಡಿಕೆ ಮಧ್ಯೆ ಹಾಕ್ತಾ ಬಂದಿದ್ದೀನಿ. ಯಾಕೆ 9 ಅಡಿ ಅಂತರ ಇದ್ದರೆ ನಿಮಗೆ ಎಲ್ಲದಕ್ಕೂ ಒಂದು ನಿರ್ವಹಣೆಗೆ ಓಡಾಡಲಿಕ್ಕೆ ಎಲ್ಲ ಭಾಳ ಅನುಕೂಲ ಆಗುತ್ತೆ. ಅದಕ್ಕೆ ಯಾಕೆಂದರೆ ಕೆಲವೊಮ್ಮೆ ಮಣ್ಣು ಕೊಡಬೇಕಾಗತ್ತೆ, ಆ ಮಣ್ಣನ್ನು ಏರ್ಸೋದಕ್ಕೂ ಅದು ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ 8 ಅಡಿ ಅಡಿಕೆ ಗಿಡ 8 ಅಡಿ ಮಧ್ಯದಲ್ಲಿ ಹಾಕಿದಾಗ ನನಗೆ 2,500 ಬಾಳೆ ಸಸಿ ಹಿಡಿತು. ಅದಕ್ಕೆ ಮೊದಲನೇದಾಗಿ ಡ್ರಿಲ್ಲಿಂಗ್ ಮಿಷಿನ್ ಅಂತ ತಂದ್ಕೊಂಡೆ. ಯಾಕೆಂದರೆ ಈಗ ವರ್ಕರ್ಸ್ಗಳ ಪ್ರಾಬ್ಲಮ್ ಇರೋದ್ರಿಂದ ಡ್ರಿಲ್ಲಿಂಗ್ ಮಿಷನ್ ತಂದ್ಕೊಂಡೆ. ನಾನು ಇನ್ನೊಬ್ಬ ಸಹಾಯಕನ ಕರ್ಕೊಂಡು ಅದನ್ನು 1.5 ಅಡಿ ಮೊದಲ ಹಂತದಲ್ಲಿ ಗುಂಡಿ ತೆಗಿತಾ ಹೋದೆ. ಹಾಗೆ ನೆಡಬೇಕಾದ್ರೆ ಅರ್ಧ ಅಡಿ ಮುಚ್ಚಬೇಕು ಗುಂಡಿನ. ಅರ್ಧ ಅಡಿ ಮುಚ್ಚೋದ್ರಿಂದ ಏನಾಗುತ್ತೆ, ಕೆಳಗಡೆ ಮಣ್ಣು ಲೂಸ್ ಆಗುತ್ತೆ. ನಾವು ಬಾಳೆ ನೆಟ್ಟಾಗ ಭಾಳ ಟಿಶ್ಯೂ ಅಂದರೆ ಭಾಳ ಚಿಕ್ಕ ಗಿಡ, ಅದ ಬೇರು ವಿಸ್ತಾರವಾಗಿ ಹರಡಲಿಕ್ಕೆ ಕೆಲವೊಮ್ಮೆ ಆ ಭೂಮಿಯ ಹಗುರ ಬೇಕಾಗತ್ತೆ. ಹಾಗಾಗಿ ಅರ್ಧ ಅಡಿ ಮಣ್ಣನ್ನು ತೆಗೆದು ಆ 1.5 ಅಡಿಯಲ್ಲಿ ಅರ್ಧ ಅಡಿ ಮುಚ್ಚಿ ಇನ್ನು 1 ಅಡಿನಲ್ಲಿ ಇಟ್ಟು ಮತ್ತೆ ಒಂದು 5 ಇಂಚು ಗ್ಯಾಪ್ ಬಿಟ್ಟೆ. ಆಮೇಲೆ ಅದು ಸೇರ್ಕೊಳ್ಳುತ್ತೆ ಮಣ್ಣು ಹಂತ ಹಂತವಾಗಿ. ಸಸಿ ನಾಟಿಗೂ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಬೇಕು. ಯಾವುದೇ ಬೆಳೆ ಬೆಳೆಯುವ ಮುನ್ನ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಬೇಕು. ಆಗ ಜಮೀನಿನಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಎಂಬುದು ತಿಳಿಯುತ್ತೆ. ಇದನ್ನ ಆಧರಿಸಿ ಆ ಮಣ್ಣಿನಲ್ಲಿ ಯಾವ ಬೆಳೆಯನ್ನ ಬೆಳೆಯಬಹುದು ಎಂಬುದನ್ನ ನಿರ್ಧರಿಸಿಕೊಳ್ಳಬಹುದು. ಜೊತೆಗೆ ಬೆಳೆ ನಾಟಿ ಮಾಡಿದ ಬಳಿಕ ಕೊರತೆ ಇರುವ ಪೋಷಕಾಂಶಗಳನ್ನ ಒದಗಿಸುವ ಮೂಲಕ ಇಳುವರಿ ಕಡಿಮೆಯಾಗದಂತೆ ಎಚ್ಚರ ವಹಿಸಬೇಕು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀಶ್ ಅವರು ಸಹ ಬಾಳೆ ಸಸಿ ನಾಟಿಗೂ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿ ಆ ಬಳಿಕ ಸಸಿ ನಾಟಿ ಮಾಡಿದ್ದಾರೆ. ಮೊದಲು ಯಾರು ಬಾಳೆ ನಾನು ಕೃಷಿ ಮಾಡಬೇಕು, ಅದರಲ್ಲೂ ಬಾಳೆ ಗಿಡ ನಾನು ನೆಡಲೇಬೇಕು ಅಂದರೆ ಮೊದಲು ನಿಮ್ಮ ಯಾವ್ದು ಬಾಳೆ ಹಾಕ್ತೀರಾ ನಿಮ್ಮ ನೆಲದ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಫಸ್ಟ್. ಇದು ಇಂಪಾರ್ಟೆಂಟ್. ಅದು ಮಣ್ಣಿನ ಪರೀಕ್ಷೆ ಮಾಡಿ ಅದಕ್ಕೆ ಏನೇನು ಕೊರತೆ ಇದ್ದರೆ ಅವ್ರು ಹೇಳ್ತಾರೆ ಅದನ್ನೆಲ್ಲ ತೂಗಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು ನಿಶ್ಚಯ ಮಾಡ್ಕೊಳ್ಳಿ ಫಸ್ಟು. ನಾನು ಬಾಳೆ ಗಿಡ ಈ ಥರ ನೆಡ್ತಾ ಇದ್ದೀನಿ, ನಾನು ಇಷ್ಟು ವರ್ಷಕ್ಕೆ ಇಷ್ಟು ತಿಂಗಳಿಗೆ ನಾನು ಫಸಲು ತಗೋತೀನಿ ಅಂತ ದೃಢ ನಿಶ್ಚಯ ಮಾಡಿದ್ರೆ ನೀವು ನಿಜವಾಗ್ಲೂ ಅದು ಏನೇ ಆಗಲಿ ಅದು ಕಾರ್ಯರೂಪಕ್ಕೆ ಬಂದೇ ಬರುತ್ತೆ, ಉತ್ತಮ ಫಸಲು ತಗೊಳ್ತೀರ. ಟಿಶ್ಯೂ ಕಲ್ಚರ್ ಸಸಿಗಳನ್ನೇ ನಾಟಿ ಮಾಡಬೇಕು. ಏಲಕ್ಕಿ ಬಾಳೆಯನ್ನ ಟಿಶ್ಯೂ ಕಲ್ಚರ್ ಸಸಿಗಳು ಮತ್ತು ಕಂದುಗಳನ್ನ ಬಳಸಿ ಬೆಳೆಯಬಹುದು. ಟಿಶ್ಯೂ ಕಲ್ಚರ್ ಸಸಿಗಳ ಬೆಲೆ ಹೆಚ್ಚಿರೋದ್ರಿಂದ ಸಾಕಷ್ಟು ರೈತರು ಕಂದುಗಳನ್ನ ನಾಟಿ ಮಾಡ್ತಾರೆ. ಕಂದುಗಳನ್ನ ನಾಟಿ ಮಾಡುವ ಮುನ್ನ ರೈತರು ರಾಸಾಯನಿಕ ವಿಧಾನ ಅಥವಾ ಸಾವಯವ ವಿಧಾನದಲ್ಲಿ ಬೀಜೋಪಚಾರ ಮಾಡಿ ನಾಟಿ ಮಾಡಬೇಕು. ಆದ್ರೆ ಬೆಲೆ ಹೆಚ್ಚಾದ್ರೂ ಟಿಶ್ಯೂ ಕಲ್ಚರ್ ಸಸಿಗಳನ್ನೇ ನಾಟಿ ಮಾಡಿದ್ರೆ ಇಳುವರಿ ಉತ್ತಮವಾಗಿರುತ್ತೆ ಮತ್ತು ಸಸಿಗಳಿಗೆ ರೋಗ ಬಾಧೆ ಕಡಿಮೆ ಇರುತ್ತೆ. ಇನ್ನು ಸಸಿ ನಾಟಿ ಮಾಡುವ ಮುನ್ನ ಭೂಮಿ ಸಿದ್ಧತೆ ಮಾಡಿಕೊಂಡು ಗುಂಡಿ ತೆಗೆದಿರಬೇಕು. ಟಿಶ್ಯೂ ಕಲ್ಚರ್ ಸಸಿಗಳನ್ನ ತಂದ ಬಳಿಕ ಆದಷ್ಟು ಬೇಗ ನಾಟಿ ಮಾಡಬೇಕು. ಸಸಿಗಳನ್ನ ಹೆಚ್ಚು ದಿನ ಇಟ್ಟರೆ ಅದಕ್ಕೆ ಫಂಗಸ್ ಬರುವ ಸಾಧ್ಯತೆ ಇರುತ್ತೆ. ಇದರಿಂದ ರೈತರಿಗೆ ನಷ್ಟವಾಗುತ್ತೆ ಅಂತಾರೆ ರೈತ ಲಕ್ಷ್ಮೀಶ್ ಅವರು. ಟಿಶ್ಯೂ ಬಾಳೆ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕೆ ಸುಮಾರಷ್ಟು ನಿಮಗೆ ತಂದು ಕೊಡೋರು ಇರ್ತಾರೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ ಎಲ್ಲೆಲ್ಲಿ ಯಾವ ಬಾಳೆ ಅಂತ. ನಿಮ್ಮ ಹತ್ತಿರದಲ್ಲಿ ಯಾರು ಡೀಲರ್ಗಳು ಇರ್ತಾರೆ ತಂದು ಕೊಡೋಂಥವ್ರು, ಅವರು ನೋಡ್ಕೊಳ್ಳಿ. ಅದು ತಂದಿಟ್ಟು ಯಾವ ಕಾರಣಕ್ಕೂ ಅದನ್ನು ಲೇಟ್ ಆಯಿತು ನನಗೆ 15 ದಿವಸ ತಿಂಗಳು ಮಾಡಬೇಡಿ. ಯಾಕೆಂದರೆ ಆ ಗಿಡಕ್ಕೆ ಇಟ್ಟಲ್ಲೇ ಫಂಗಸ್ಗಳು ಕಾಟ ಭಾಳ. ಯಾಕೆ ಇದು ನನ್ನ ಅನುಭವ. ಇದು ಇಟ್ಟು ನಾನು ಒಮ್ಮೆ ನಂದು 500 ಗಿಡ ಹೋಗಿದೆ ಹಾಗೆ. ಆಮೇಲೆ ಮತ್ತೆ 500 ಗಿಡ ನಾನು ತರಿಸ್ಕೊಂಡೆ. ಹಾಗಾಗಿ ಇಡಬೇಡಿ. ಅದಕ್ಕೆ ಇಟ್ಟಾಗ ಏನಾಗುತ್ತೆ ಅಂದರೆ ಅದಕ್ಕೆ ಪೂರಕವಾದ ಗಾಳಿ ಬೆಳಕಿಲ್ಲದೆ ಭಾಳ ಬೇಗ ನಿಮಗೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಏಲಕ್ಕಿ ಬಾಳೆಯನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ? ಯಾವ್ಯಾವ ಹಂತದಲ್ಲಿ ಗೊಬ್ಬರ ಕೊಡಬೇಕು? ಬಾಳೆ ಬೆಳೆಯ ನಿರ್ವಹಣೆ ಹೇಗೆ ಮಾಡಬೇಕು ಎಂಬ ಮಾಹಿತಿ ತಿಳಿಯೋಣ ಬನ್ನಿ. ಯಾವುದೇ ಬೆಳೆ ಬೆಳೆಯುವ ಮುನ್ನ ಆ ಬೆಳೆಗೆ ಮಾರುಕಟ್ಟೆ ಹೇಗಿದೆ, ಎಷ್ಟು ಬೆಲೆ ಸಿಗಬಹುದು ಎಂಬುದನ್ನ ಆಧರಿಸಿ ರೈತರು ಸಸಿ ನಾಟಿ ಮಾಡ್ತಾರೆ. ಬಾಳೆ ಬೆಳೆಯಲ್ಲಿಯೂ ಸಹ ಸಸಿ ನಾಟಿ ಮಾಡುವ ಅವಧಿಯ ಮೇಲೆ ರೈತರಿಗೆ ಎಷ್ಟು ಆದಾಯ ಮತ್ತು ಲಾಭ ಬರಬಹುದು ಎಂಬುದು ನಿರ್ಧಾರವಾಗುತ್ತೆ. ಪಚ್ಚ ಬಾಳೆಗೆ ವರ್ಷವಿಡೀ ಬೇಡಿಕೆ ಇದ್ದು
ಯಾವುದೇ ಸಂದರ್ಭದಲ್ಲಿ ಬೆಳೆ ಬಂದರೂ ಆ ಸಂದರ್ಭದಲ್ಲಿ ಇದ್ದ ಬೆಲೆ ಸಿಗುತ್ತೆ. ಆದ್ರೆ ದೇವರ ಪೂಜೆಯಲ್ಲಿ ಹೆಚ್ಚಾಗಿ ಬಳಸುವ ಏಲಕ್ಕಿ ಬಾಳೆಯನ್ನ ಹಬ್ಬದ ಸೀಸನ್ನಲ್ಲಿ ಬರುವಂತೆ ನಾಟಿ ಮಾಡಿಕೊಂಡಾಗ ಮಾತ್ರ ಉತ್ತಮ ಆದಾಯ ಸಿಗುತ್ತೆ. ಜುಲೈ ತಿಂಗಳ ಅಂತ್ಯದಿಂದ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಸಸಿ ನಾಟಿ ಮಾಡಿಕೊಂಡಾಗ ಮುಂದಿನ ವರ್ಷ ಶ್ರಾವಣದ ವೇಳೆಗೆ ಫಸಲು ಕಟಾವಿಗೆ ಬರುತ್ತೆ. ಇನ್ನು ಏಲಕ್ಕಿ ಬಾಳೆ ಒಂದೇ ಬಾರಿಗೆ ಕಟಾವಿಗೆ ಬರುವುದಿಲ್ಲ, 3 ತಿಂಗಳವರೆಗೆ ಗೊನೆಗಳು ಕಟಾವಿಗೆ ಬರುತ್ತೆ. ಹಾಗಾಗಿ ಹಬ್ಬದ ಸೀಸನ್ನಲ್ಲಿ ಈ ಬಾಳೆಗೆ ಉತ್ತಮ ಬೆಲೆ ಸಿಗುತ್ತೆ ಅಂತಾರೆ ರೈತರು. ನಾನು ಬಾಳೆ ಬೆಳಿತೀನಿ ಅಂದಾಗ ಅದಕ್ಕೆ ಮಾರ್ಕೆಟಿಂಗು ಅಷ್ಟೇ ಮುಖ್ಯ. ನಾನು ಬಾಳೆ ಬೆಳೆಯೋದಕ್ಕಿಂತ ಮಾರ್ಕೆಟ್ ಹೇಗಿದೆ. ಸೊ ನಾವೇನು ಮಾಡಬೇಕು ಅಂದರೆ ಜೂನ್ ಎಂಡು ಇಲ್ಲ ಆಗಸ್ಟ್ ಫಸ್ಟಲ್ಲಿ ಹಾಕಬೇಕು. ಸಸಿಗಳನ್ನು ಹಾಕಿದಾಗ ನಮಗೆ ಏನಾಗುತ್ತೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಬೆಲೆ ಅಧಿಕ ಇರುತ್ತೆ ಅವತ್ತು. ಆ ಶ್ರಾವಣ ಮಾಸದಿಂದ ನಿಮಗೆ ಕಾರ್ತಿಕ ಎಂಟು ತನಕನೂ ಒಂದು ಸರಾಸರಿ ಒಂದು ಅವರೇಜ್ ಬೆಲೆ ನಿಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಏನಾಗ್ಬಿಡುತ್ತೆ ಅಂದರೆ ಏಕದಮ್ ಬಾಳೆ ರೇಟು ಡೌನ್ ಆಗೋದ್ರಿಂದ ನಮಗೆ ಒಂಥರ ಅಸಡ್ಡೆ ಆಗ್ಬಿಡುತ್ತೆ. ಅಯ್ಯೋ ಇಷ್ಟ ಆಗಿದೆ. ದಯವಿಟ್ಟು ಏನೇ ಹಾಕಿದ್ರು ಜುಲೈ ಫಸ್ಟಿಂದ ಆಗಸ್ಟ್ ಮೊದಲನೇ ವಾರದೊಳಗೆ ನೀವು ನಾಟಿ ಮಾಡಿದ್ರೆ ಬಾಳೆ ಸಸಿನ ಉತ್ತಮವಾದ ಇಳುವರಿ, ಉತ್ತಮವಾದ ಆದಾಯ ಅಂತೂ ತಗೊಳ್ಳೋದು ಶತಸಿದ್ಧ. ಏಲಕ್ಕಿ ಬಾಳೆಯಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳು ಕಂಡುಬರುತ್ತವೆ. ಅವು ಯಾವುವು ಅಂತ ನೋಡೋದಾದ್ರೆ, ಪ್ರಮುಖ ರೋಗ ಕೀಟಗಳು: ಗಡ್ಡೆ ಕೊರೆಯುವ ಹುಳು, ಕಪ್ಪು ಅಥವಾ ಕಂದು ಬಣ್ಣದ ಮೂತಿ ಹುಳುವಿನ ಮರಿಹುಳುಗಳು ಕಂದುಗಳನ್ನ ಕೊರೆದು ತಿನ್ನುತ್ತವೆ. ಅಂತಹ ಕಂದುಗಳ ಮೇಲೆ ಸಣ್ಣ ರಂಧ್ರಗಳಿರುತ್ತವೆ. ಗಿಡಗಳು ಹಳದಿ ಆಗುತ್ತೆ. ಜೋರಾಗಿ ಗಾಳಿ ಬೀಸಿದ್ರೆ ಗಿಡ ಮುರಿದು ಬೀಳುತ್ತೆ. ಹುಸಿ ಕಾಂಡ ಕೊರೆಯುವ ಹುಳು, ಮರಿಹುಳುಗಳು ಕಾಂಡದ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡುತ್ತವೆ. ಸಸ್ಯ ಹೇನು, ಕಂದು ಬಣ್ಣದ ಹೇನುಗಳು ಎಲೆಗಳ ಕೆಳಗೆ ಕುರಿತು ರಸ ಹೀರುತ್ತವೆ. ಅಲ್ಲದೆ ಬಂಚಿ ಟಾಪ್ ನಂಜು ರೋಗವನ್ನ ಹರಡುತ್ತೆ. ಇಂತಹ ಗಿಡಗಳ ಎಲೆಗಳನ್ನ ಕೈಯಲ್ಲಿ ಒತ್ತಿದ್ರೆ ಪುಡಿ ರೂಪದಲ್ಲಿ ಉದುರುತ್ತೆ. ಎಲೆ ಚುಕ್ಕೆ ರೋಗ, ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುತ್ತವೆ. ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆ ಸುಟ್ಟಂತೆ ಕಾಣುತ್ತೆ. ಎಲೆಗಳು ಒಣಗಿ ಇಳುವರಿ ಕಡಿಮೆಯಾಗುತ್ತೆ. ಪನಾಮ ಸೊರಗು ರೋಗ, ಗಿಡದ ಕೆಳಗಿನ ಎಲೆಗಳು ಮೊದಲು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಮೇಲಿನ ಎಲೆಗಳು ಹಳದಿ ವರ್ಣಕ್ಕೆ ತಿರುಗುತ್ತೆ. ಬಳಿಕ ಗಿಡ ಪೂರ್ತಿ ಒಣಗುತ್ತೆ. ಕಾಂಡವನ್ನ ಅಡ್ಡ ಸೀಳಿದಾಗ ಕಂದು ಬಣ್ಣದ ತೇಪೆಗಳು ಕಂಡುಬರುತ್ತೆ. ಕಾಂಡ ಕೊಳೆ ರೋಗ, ಕಂದುಗಳು ಹಾಗೂ ಬೆಳೆಯುವ ಗಿಡಗಳ ಕಾಂಡದ ಸುತ್ತಲೂ ಶಿಲೀಂಧ್ರದ ಬೆಳವಣಿಗೆ ಕಂಡುಬರುತ್ತೆ. ಕಂದುಗಳು ಹಾಗೂ ಗಿಡದ ಕಾಂಡ ಕೊಳೆಯಲು ಆರಂಭಿಸುತ್ತೆ. ನಂತರ ಪೂರ್ತಿ ಗಿಡ ಕೊಳೆತು ನಾಶವಾಗುತ್ತೆ. ಬಂಚಿ ಟಾಪ್ ನಂಜು ರೋಗ, ಬಾಳೆ ಗಿಡವು ಗಿಡ್ಡವಾಗಿ ಎಲೆಗಳು ತುದಿಯಲ್ಲಿ ಪೊದೆಯಂತೆ ಕಾಣುತ್ತೆ. ಇಂತಹ ಗಿಡಗಳಲ್ಲಿ ಬಾಳೆಗೊನೆ ಬಿಡೋದಿಲ್ಲ. ಎಲೆಗಳು ಮುರುಟಾಗಿ ಬಹಳ ಸಣ್ಣದಿರುತ್ತೆ. ಗಿಡಗಳ ಕಂದುಗಳು ಗಿಡ್ಡವಿದ್ದು ಕಪ್ಪಾಗಿ ಸಾಯುತ್ತೆ. ಮೊಸಾಯಿಕ್ ನಂಜು ರೋಗ, ರೋಗ ಪೀಡಿತ ಗಿಡಗಳ ಎಲೆಗಳಲ್ಲಿ ಹಸಿರು ಹಾಗೂ ಹಳದಿ ಪಟ್ಟಿಗಳು ಕಂಡುಬರುತ್ತೆ. ಹೊಸ ಎಲೆಯ ತುದಿ ಒಣಗಿ ಅದು ಕೊಳೆಯಲು ಆರಂಭಿಸುತ್ತೆ. ಎಲೆಗಳು ಮುರುಟಾಗಿ ಗಿಡದ ಬೆಳವಣಿಗೆ ಸ್ಥಗಿತವಾಗುತ್ತೆ. ಸಸ್ಯ ಜಂತು ರೋಗ, ರೋಗ ಪೀಡಿತ ಗಿಡಗಳ ಬೇರುಗಳಲ್ಲಿ ಕಂದು ಬಣ್ಣದ ತೇಪೆಗಳು ಕಂಡುಬಂದು ಬೇರುಗಳು ಕಪ್ಪಾಗಿ ಸಾಯುತ್ತೆ. ರಭಸದ ಗಾಳಿ ಇದ್ದಲ್ಲಿ ಗಿಡಗಳು ಬೇರು ಸಹಿತ ನೆಲಕ್ಕುರುಳುತ್ತವೆ. ಗೊನೆಯಲ್ಲಿ ಕಾಯಿಗಳು ಚಿಕ್ಕದಾಗಿರುತ್ತೆ. ಏಲಕ್ಕಿ ಬಾಳೆ ಸಸಿಗಳನ್ನ ನಾಟಿ ಮಾಡಿದ ಬಳಿಕ ಮೊದಲ 4 ತಿಂಗಳು ಬಹಳ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಸಾವಯವ ಗೊಬ್ಬರದ ಜೊತೆಯಲ್ಲಿಯೇ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಸಗೊಬ್ಬರವನ್ನ ನಾಟಿ ಮಾಡಿದ 1.5 ತಿಂಗಳ ನಂತರ ಪ್ರತಿ ಗಿಡಕ್ಕೆ 75 ಗ್ರಾಂ ಸಾರಜನಕ, 75 ಗ್ರಾಂ ರಂಜಕ, 25 ಗ್ರಾಂ ಪೊಟ್ಯಾಷ್ ಗೊಬ್ಬರ ಹಾಕಬೇಕು. ಇದರ ಜೊತೆಯಲ್ಲಿಯೇ ಲಘು ಪೋಷಕಾಂಶಗಳನ್ನ ಎರೆಹುಳು ಗೊಬ್ಬರದೊಂದಿಗೆ ಸೇರಿಸಿ ಗಿಡಕ್ಕೆ ಹಾಕಬೇಕು. 2.5 ತಿಂಗಳ ನಂತರ ಪ್ರತಿ ಗಿಡಕ್ಕೆ 75 ಗ್ರಾಂ ಸಾರಜನಕ, 75 ಗ್ರಾಂ ರಂಜಕ, 25 ಗ್ರಾಂ ಪೊಟ್ಯಾಷ್ ಗೊಬ್ಬರ ಹಾಕಬೇಕು. ಬಳಿಕ 4.5 ತಿಂಗಳಿಗೆ 100 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ, 100 ಗ್ರಾಂ ಪೊಟ್ಯಾಷ್ ಹಾಕಬೇಕು. ಆ ಬಳಿಕ ಡ್ರಿಪ್ ಮೂಲಕ ರಾಸಾಯನಿಕ ಗೊಬ್ಬರವನ್ನ ನೀಡಬೇಕು. ಆಗ ಉತ್ತಮ ಇಳುವರಿ ಪಡೆಯಬಹುದು. ಪ್ರತಿ ಹಂತದಲ್ಲಿ ಒಂದು 4 ತಿಂಗಳು ಅದ್ರ ಮಕ್ಕಳ ಥರ ನಾವು ಕಾಳಜಿ ಮಾಡಿದ್ರೆ ಮುಂದಿನ ಹಂತದಲ್ಲಿ ನಮಗೆ ಏನು
ಅತಿಯಾಗಿ ನಾವು ಕೆಲಸ ಮಾಡೋಂಥದ್ದು ತಪ್ಪುತ್ತೆ. ರೋಗಗಳೆಲ್ಲ ಭಾಳ ಅಷ್ಟು ಅವಾಯ್ಡ್ ಆಗ್ತಾ ಬರುತ್ತೆ. ಅದಕ್ಕೆ ಗೊಬ್ಬರ ಅಷ್ಟೇ, ರಸಗೊಬ್ಬರಗಳ ಈ ಬೆಳೆದಾಗ ರಸಗೊಬ್ಬರ ಪೂರೈಕೆ ಜಾಸ್ತಿ ಬೇಕಾಗುತ್ತೆ, ಅನಿವಾರ್ಯ. ಅದು ಪ್ರತಿ ತಿಂಗಳಿಗೊಮ್ಮೆ ಕೊಡಲೇಬೇಕು. ಮೊದಲ ಹಂತದಲ್ಲಿ 50 ಗ್ರಾಮ್ ಇರುತ್ತೆ. ಆಮೇಲೆ 6 ತಿಂಗಳಾದಮೇಲೆ ಅದು ಏನಾಗುತ್ತೆ ಅಂದರೆ 100 ಗ್ರಾಮಿಗೆ ಬಂದುಬಿಡುತ್ತೆ. 100 ಗ್ರಾಮ್, ಯಾಕೆಂದರೆ ಗಿಡ ಬೆಳೀತಾ ದೊಡ್ಡ ಆಗುತ್ತೆ. ನಾವು ಕೊಡ್ತಕ್ಕಂಥ ಪೋಷಕಾಂಶ ಕಮ್ಮಿ ಆಗೋಕ್ಕಾಗಲ್ಲ. ಮುಂದಿನ ಉತ್ತಮ ಇಳುವರಿ ಬೇಕಾದಾಗ ಅದನ್ನು ಅನಿವಾರ್ಯ ಕೊಡಲೇಬೇಕಾಗತ್ತೆ. ಹಾಗೆ ಕೊಟ್ಟು ಕೊನೆಯ ಹಂತದಲ್ಲಿ ನಮಗೆ ಒಂದು ಗಿಡಕ್ಕೆ 1/4 kg ಅಷ್ಟು ಗೊಬ್ಬರನೂ ನಾನು ಕೊಟ್ಟಿದ್ದೀನಿ ಒಂದೊಂದು ಬುಡಕ್ಕೆ. ಬಾಳೆ ಬೆಳೆಯನ್ನ ಮಿಶ್ರ ಬೆಳೆಯಾಗಿ ಬೆಳೆಸಿದಾಗಲೂ ಉತ್ತಮ ಆದಾಯ ಪಡೆಯಲು ಸಾಧ್ಯ. ಲಕ್ಷ್ಮೀಶ್ ಅವರು ಬಾಳೆ ಬೇಸಾಯಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ, ಅದರಿಂದ ಅವರಿಗೆ ದೊರೆತಿರೋ ಆದಾಯ ಎಷ್ಟು ಅನ್ನೋದನ್ನ ತಿಳಿಯೋಣ ಬನ್ನಿ. ಪಚ್ಚ ಬಾಳೆ ಒಂದೇ ಬಾರಿಗೆ ಕಟಾವಿಗೆ ಬರುತ್ತೆ. ಹಾಗಾಗಿ ರೈತರು ಅಷ್ಟೂ ಫಸಲನ್ನ ಒಮ್ಮೆಲೆ ಕೊಳ್ಳುವ ವ್ಯಾಪಾರಿಗೆ ಅದನ್ನ ಮಾರಾಟ ಮಾಡಬಹುದು. ಪಚ್ಚ ಬಾಳೆಗೆ ಹೋಲಿಸಿದ್ರೆ ಏಲಕ್ಕಿ ಬಾಳೆಯಲ್ಲಿ ಒಂದೇ ಬಾರಿಗೆ ಫಸಲು ಕಟಾವಿಗೆ ಬರೋದಿಲ್ಲ. ಸುಮಾರು 3 ತಿಂಗಳ ಅವಧಿಯಲ್ಲಿ ಫಸಲು ಹಂತ ಹಂತವಾಗಿ ಕಟಾವಿಗೆ ಬರುತ್ತೆ. ಹಾಗಾಗಿ ರೈತರು ಸ್ಥಳೀಯ ಮಾರುಕಟ್ಟೆಯಲ್ಲಿರುವ ವ್ಯಾಪಾರಿಗಳಿಗೆ ಬಾಳೆಯನ್ನ ಮಾರಾಟ ಮಾಡಿದ್ರೆ ಉತ್ತಮ. ಬೆಳೆಯ ಕೊನೆಯ ಹಂತದಲ್ಲಿ ಇಳುವರಿ ಕಡಿಮೆಯಾದಾಗಲೂ ಫಸಲನ್ನ ಅವರಿಗೆ ಮಾರಾಟ ಮಾಡಬಹುದು. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುತ್ತೆ ಅಂತಾರೆ ಲಕ್ಷ್ಮೀಶ್ ಅವರು. ನಾವು ಆದಷ್ಟು ನಮ್ಮ ಆಜುಬಾಜು ಯಾರಿರ್ತಾರೆ ಲೋಕಲ್ ಮಾರ್ಕೆಟ್, ಈಗ ಬಾಳೆ ಗೊನೆ ಬಂದಾಗ ಸಾಕಷ್ಟು ಜನ ಬರೋರಿರ್ತಾರೆ. ನಾನು ಮಂಗಳೂರಿಗೆ ಹೋಗ್ತೀನಿ, ನಾನು ದೊಡ್ಡ ಡಿಸ್ಟಿಕ್ ಬೆಂಗಳೂರಿಗೆ ಕಳಿಸ್ತೀನಿ ಅಂತ. ದಯವಿಟ್ಟು ಆ ಥರದವ್ರಿಗೆ ಕೊಡೋಕೆ ಹೋಗಬೇಡಿ. ನಿಮ್ಮ ಆಜುಬಾಜು ಅವನು ಎಲ್ಲೇ ಹೊಡಿಲಿ, ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಮೂಲಲ್ಲಿ ನಿಮ್ಮ ಮಂಡಿಗಳಿದ್ದರೆ ಅಂಥರಿಗೆ ಕೊಡಿ. ಯಾಕೆ ಅಂದರೆ ಈ ಬಾಳೆ ಅನ್ನೋಂಥದ್ದು ಭತ್ತ ಅಲ್ಲ, ಇದು ಒಟ್ಟಿಗೆ ಕಟಾವು ಮಾಡಲಿಕ್ಕೆ. ಇದು ಹಂತವಾಗಿ ಬರ್ತಾ ಇರ್ತಕ್ಕಂಥ ಬೆಳೆ. ವ್ಯಾಪಾರಸ್ಥ ಏನು ಮಾಡ್ತಾನೆ, ಅವನ ಲಾಭ ಮಾತ್ರ ನೋಡ್ಕೊತಾನೆ. ಅವನೇನು ಮಾಡ್ತಾನೆ, ಅವನಿಗೆ ಬೇಕಾಗಿದ್ದು ಸೆಲೆಕ್ಷನ್ ಗೊನೆಗಳನ್ನು ಮಾತ್ರ ಕಟ್ಕೊಂಡು ಲಾಸ್ಟಿಗೆ ನಿಮಗೆ ಸಿಗೋದೇ ಇಲ್ಲ ಅವನು. ಅವಾಗ ಏನಾಗುತ್ತೆ ಅಂದರೆ, ಈ ಸ್ಥಳೀಯವಾಗಿ ನಾವು ಮಂಡಿಯರ ಹತ್ರನೋ ವ್ಯಾಪಾರಸ್ಥನೋ ಚೆನ್ನಾಗಿಲ್ಲ ಅಂದರೆ ನೀನು ಅವನಿಗೆ ಕೊಡಪ್ಪ ಅಂದ್ಬಿಡ್ತಾರೆ. ಹಾಗಾಗಿ ಆ ಮಾರ್ಕೆಟ್ ಅನ್ನೋದು ಒಂದು ಮೂಲವಾದ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಲೇಬೇಕದು. ದೊಡ್ಡದದು ಬಾಳೆ ಬೆಳೆಯೋದಕ್ಕಿಂತ ಮಾರ್ಕೆಟ್ ಹೇಗೆ ಮಾಡ್ತೀನಿ ಅನ್ನೋದು ದೊಡ್ಡ. ನಮ್ಮ ಅಕ್ಕಪಕ್ಕ ಸಿಗ್ತಾರೆ, ಒಳ್ಳೊಳ್ಳೆ ಜನ ಇರ್ತಾರೆ, ವ್ಯಾಪಾರಸ್ಥಿರ್ತಾರೆ, ನಮ್ಮೂರಲ್ಲಿ ಮಂಡಿಗಳಿರ್ಬೋದು. ಅವ್ರ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ನಮಗೆ, ಯಾಕೆ ಅಂದರೆ ಕೆಲವೊಮ್ಮೆ 5-10 ಗೊನೆಯೂ ಬರುತ್ತೆ. ಆ 5-10 ಗೊನೆ ಬಂದಾಗ ದೊಡ್ಡ ವ್ಯಾಪಾರಸ್ಥ ಅದನ್ನು ಬಂದು ಒಯ್ಯಲ್ಲ. ಅವಾಗ ಏನಾಗುತ್ತೆ, ನಮಗೆ ಮೂಲ ನಮ್ಮೂರಲ್ಲಿ ಇರ್ತಕ್ಕಂತಹ ಮಂಡಿಗಳೇ ನಮಗೆ ಬೇಕಾಗತ್ತಾಗ. ಅದೊಂದು ನಾವು ಪರಿಗಣನೆ ತಗೊಳ್ಳೇಬೇಕು. ಬಾಳೆ ಬೆಳೀತೆ ಯಾರೇ ಆಗಿರಲಿ. ಯಾಕೆಂದರೆ ಈ ಪಚ್ಚಬಾಳೆ ಇಂಥದ್ದಲ್ಲಾದರೆ ಅದು ಒಂದೇ ಸರಿ ಬರ್ತಕ್ಕಂಥದ್ದು. ಅದು ಇಳುವರಿನೇ ಹಾಗೆ. ಆದರೆ ಈ ಏಲಕ್ಕಿ ಬಾಳೆ ಹಾಗಲ್ಲ, 15 ದಿವಸಕ್ಕೋ 1 ತಿಂಗಳಿಗೆ ಒಂದು ಕಟಾವು ಹೀಗೆ ಬರ್ತಾ ಇರತ್ತೆ. ಅದು 3 ತಿಂಗಳಲ್ಲಿ ಅದೊಂದು ಕಟಾವದು ನಿರಂತರ. 5 ಎಕರೆಯಲ್ಲಿ ಬಾಳೆ ಬೆಳೆಸಲು 2.5 ಲಕ್ಷ ಖರ್ಚು. 2,500 ಬಾಳೆ ಸಸಿಗಳಿಗೆ 75,000 ಖರ್ಚಾಗಿದ್ರೆ ಸಸಿ ನಾಟಿ, ರಸಗೊಬ್ಬರ ಮತ್ತು ಭೂಮಿ ತಯಾರಿ ಎಲ್ಲ ಸೇರಿ ಒಟ್ಟು 2.5 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಇದು ಮೊದಲ ವರ್ಷ ಆಗಿರುವ ಖರ್ಚಾಗಿದ್ದು ಸುಮಾರು 25 ಟನ್ಗೂ ಹೆಚ್ಚಿನ ಫಸಲು ಬರುವ ನಿರೀಕ್ಷೆ ಇದೆ. ಈ ಲೆಕ್ಕಾಚಾರದಲ್ಲಿ 2.5 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಇನ್ನು 2ನೇ ವರ್ಷದ ಬೆಳೆಯಲ್ಲಿ ಯಾವುದೇ ಖರ್ಚಾಗುವುದಿಲ್ಲ. ಹಾಗಾಗಿ ಲಾಭ ಹೆಚ್ಚು ಸಿಗುತ್ತೆ. 5 ಎಕರೆಗೆ ಸಸಿಗೆ 2,500 ಅಂದರೆ 75,000 ಸಸಿ ಹೋಗುತ್ತೆ ಮೂಲ. ಹಾಗೆ ಮೊದಲ ಹಂತ ನೀವು ಒಂದು ಸಸಿ ಅವರೇಜ್ 2,500 ಸಸಿಗೆ ಅಂದರೆ ಒಂದು ಸಸಿಗೆ ನಿಮಗೆ ಕಟಾವಿಗೆ ಬರೋ ತನಕ 100 ರೂಪಾಯಿ ಹಿಡಿಯುತ್ತೆ. ಒಂದು ಸಸಿಗೆ ಖರ್ಚು. ನೀವು ಗಿಡ ನೆಡೋದ್ರಿಂದ ಹಿಡಿದು ಕಟಾವಾಗೋ ತನಕ ಒಂದು ಸಸಿಗೆ 100 ರೂಪಾಯಿ ಅವರೇಜ್ ಅಂತೂ ಬರುತ್ತೆ. 2.5 ಲಕ್ಷ ನಾನು ಮೂಲ ಅಸಲು ಬಂದರೆ ನನಗೆ ಒಂದು ಗೊನೆ ಸರಾಸರಿ 10-15 kg ಮೇಲೆ ಬಂದಾಗ ನನಗದು ಆದಾಯ ಲಾಭನೇ. ಯಾಕೆಂದರೆ ಈಗ ಮೊದಲನೇ ಹಂತದಲ್ಲಿ ನನಗೆ ಅಷ್ಟು ಖರ್ಚಾಗುತ್ತೆ. ಈಗ 2ನೇ ನಾನು ಬಿಟ್ಟಿದ್ದೀನಿ, ಅದು ನನಗೇನು ಬಂಡವಾಳ ಇಲ್ಲ. 2ನೇ ಬೆಳೆ ನನಗೆ ಬರ್ತಕ್ಕಂಥದ್ದು ಪೂರ್ತಿ ಲಾಭ. ಲಕ್ಷ್ಮೀಶ್ ಅವರು ಬಾಳೆ ಬೆಳೆಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನ ಬಳಸಿಕೊಂಡಿದ್ದಾರೆ. ಇವರು ಹನಿ ನೀರಾವರಿ ವ್ಯವಸ್ಥೆಗೆ ಸಹಾಯಧನ ಪಡೆದಿದ್ದಾರೆ.
ನಾವು ಬೆಳೆದಂತಹ ಈ ಬಾಳೆ ಬೆಳೆಗೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರೋತ್ಸಾಹಧನ ಒಂದು ಬಿಟ್ಟರೆ ಇನ್ಸೂರೆನ್ಸ್ ಇರೋದಿಲ್ಲ. ಇದಕ್ಕೆ ಇರತಕ್ಕಂಥದ್ದು ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ. ಹಾಗೆ ನಾವಿಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿಸ್ತೀವಿ ಅಂದಾಗ ನಮಗೆ ಏನಾಗುತ್ತೆ ಅಂದರೆ SC/STಗೆ 90%, ಅದರ್ಸಿಗೆ ಏನಾಗುತ್ತೆ 5 ಎಕರೆ ಒಳಗೆ ನಮಗೆ 50% ಕೊಡ್ತಾರೆ. ಈಗ ನನಗೀಗ ಇದರಲ್ಲಿ ಈಗ ಒಂದು 84,000 ಡ್ರಿಪ್ಪಲ್ಲಿ ಬಂದಿದೆ. ನೀವು ಆ ಥರ ಒಂದು ಮಾಡ್ಕೋಬೋದು. ಫಸಲ್ ವಿಮಾ ಯೋಜನೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಈಗ ಅಕಾಲಿಕ ಮಳೆ ಇರೋದ್ರಿಂದ ನಮಗೆ ಒಂದಿಷ್ಟು ಏನೋ ಸಿಕ್ಕಿಲ್ಲ ಅನ್ನೋಕ್ಕಿಂತ ಏನೋ ಒಂದು ಸ್ವಲ್ಪ ಸಿಕ್ತಲ್ಲ ಅಂತ ಒಂದು ನೆಮ್ಮದಿಯಾರು ಇರುತ್ತೆ. ಲಕ್ಷ್ಮೀಶ್ ಅವರು 5 ಎಕರೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏಲಕ್ಕಿ ಬಾಳೆ ಬೆಳೆದಿದ್ದಾರೆ. ಅವರು ಬಾಳೆ ಬೆಳೆಯಲ್ಲಿ ಉತ್ತಮ ಆದಾಯ ಪಡೆದಿದ್ದು 2ನೇ ವರ್ಷವೂ ಉತ್ತಮ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.